ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನು ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು, ಆತನ ಕೃಪೆಯು ಅಪಾರವಾಗಿದೆ. ಆದ ಕಾರಣವೇ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ, ಪ್ರೀತಿಯಲ್ಲಿ ಬಾಳೋಣ. ಪ್ರೀತಿಯಲ್ಲಿ ಬಾಳೋಣ. ಇದಕ್ಕೆ ಆರಿಸಿಕೊಂಡಿರುವ ವಾಕ್ಯ ಭಾಗ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 2ರಿಂದ 7ರವರೆಗೆ. ವಚನ 4ರಿಂದ 7ರವರೆಗೆ. ಬಟ್ ನಾನು ನಿಮಗೆ ಪ್ರೋತ್ಸಾಹ ಮಾಡುವ ವಿಷಯವೇನೆಂದರೆ, ಈ ಪತ್ರಿಕೆಯನ್ನು ಪೂರ್ಣವಾಗಿ ಓದಲಿಕ್ಕೆ ನಾನು ನಿಮಗೆ ಪ್ರೋತ್ಸಾಹ ಮಾಡುತ್ತೇನೆ. ಪೌಲನು ಅದ್ಭುತ ರೀತಿಯಲ್ಲಿ ಈ ದಿನ ಈ ವಚನಗಳಿಂದ ನಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿ ನಾವು ಸಂದೇಶದ ಕಡೆಗೆ ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಈ ದಿನದ ಸಂದೇಶ ಕಡೆಗೆ ನಾವು ಹೋಗೋಣ. ಪ್ರೀತಿಯಲ್ಲಿ ಬಾಳೋಣ. ಪ್ರೀತಿಯಲ್ಲಿ ಬಾಳೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನದಲ್ಲಿ ನಾವು ಸಭೆಗಳನ್ನು ನೋಡುವಾಗ ಕೇವಲ ಕೆಲವು ವಿಷಯಗಳನ್ನು ಮಾತ್ರ ಮಾತಾಡುವವರಾಗಿದ್ದಾರೆ. ಅಂದರೆ ಕೇವಲ ಕೆಲವು ಟಾಪಿಕ್ಗಳು ಮಾತ್ರ ನಾವು ಕೇಳಬಹುದು. ಉದಾಹರಣೆಗೆ ಆಶೀರ್ವಾದ ಅಥವಾ ಆರೋಗ್ಯ ಅಥವಾ ಪ್ರೋತ್ಸಾಹದ ಮಾತುಗಳು ಅಥವಾ ಅಭಿವೃದ್ಧಿ. ಈ ವಿಷಯಗಳನ್ನು ಬಿಟ್ಟು ನಾವು ಡೈವರ್ಟ್ ಆಗುವುದೇ ಇಲ್ಲ. ಪ್ರತಿ ವಾರ ಈ ವಿಷಯಗಳನ್ನು ಮಾತ್ರ ನಾವು ಕೇಳುವವರಾಗಿದ್ದೇವೆ. ಆದರೆ ಸತ್ಯವೇದ ಒಂದು ಸಮುದ್ರದ ಹಾಗೆ. ಆದ ಕಾರಣ ಸಮುದ್ರದಲ್ಲಿ ಒಂದು ಸ್ವಲ್ಪ ನೀರನ್ನು ಮಾತ್ರ ನಾವು ತೆಗೆದುಕೊಂಡು ನಾವು ಫುಲ್ ಗಾಸ್ಪಲ್ ಪ್ರೀಚ್ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಅನೇಕ ಫುಲ್ ಗಾಸ್ಪಲ್ ಅಂತ ಹೇಳುವ ಸಭೆಗಳು ಕೇವಲ 4-5 ವಿಷಯಗಳನ್ನು ಮಾತ್ರ ಸತ್ಯವೇದದಿಂದ ಮಾತಾಡುವುದಾಗಿದೆ. ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಪೂರ್ಣವಾಗಿ ಸತ್ಯವೇದದ ವಿಷಯಗಳನ್ನು ನಾವು ತಿಳಿಯದೇ ಇರುವಾಗ ನಮ್ಮ ಆತ್ಮಿಕ ಅಭಿವೃದ್ಧಿ ಹೊಂದುವುದಿಲ್ಲ. ಮೇ ಬಿ ಲೌಕಿಕವಾಗಿ ನಾವು ಅಭಿವೃದ್ಧಿ ಹೊಂದಬಹುದು, ಆದರೆ ಆತ್ಮಿಕವಾಗಿ ನಾವು ಅಭಿವೃದ್ಧಿ ಹೊಂದುವುದಿಲ್ಲ. ಈ ದಿನ ನಾವು ಮಾತಾಡುವ ವಿಷಯ ಏನೆಂದರೆ ಮನಸ್ತಾಪಗಳ ಬಗ್ಗೆ, ಜಗಳಗಳ ಬಗ್ಗೆ ನಾವು ಮಾತಾಡುವವರಾಗಿದ್ದೇವೆ. ಯಾಕೆಂದರೆ ಈ ದಿನಗಳಲ್ಲಿ ಈ ರೀತಿಯಾದ ಟಾಪಿಕ್ಗಳನ್ನು ನಾವು ಸಭೆಗಳಲ್ಲಿ ಮುಟ್ಟುವುದೇ ಇಲ್ಲ. ಆದ ಕಾರಣವೇ ರೀಸೆಂಟ್ ಆಗಿ ನಾನು ಒಂದು ಲಾಯರ್ ಹತ್ರ ಮಾತಾಡುವಾಗ ಅವರು ಹೇಳಿದರು, ಸಿವಿಲ್ ಕೋರ್ಟಲ್ಲಿ ಡಿವೋರ್ಸ್ ಕೇಸಲ್ಲಿ ನೋಡುವಾಗ ಅನೇಕ ಕ್ರೈಸ್ತರು ಡಿವೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮನೆಯಲ್ಲಿ ಜಗಳಗಳು ನಡೆಯುವಾಗ ಅವರಿಗೆ ಹೇಗೆ ಅದನ್ನು ಪರಿಹರಿಸಬೇಕು, ಹೆಂಗೆ ಫಿಕ್ಸ್ ಮಾಡಬೇಕೆಂಬ ವಿಷಯ ಅವರಿಗೆ ತಿಳಿಯುವುದಿಲ್ಲ. ಆದ ಕಾರಣ ಅವರು ಡಿವೋರ್ಸನ್ನು ಅಪ್ಲೈ ಮಾಡ್ತಾರೆ. ಸಭೆಗಳು ಕೂಡ ಈ ವಿಷಯಗಳು ಬರುವಾಗ ಹೇಗೆ ಪರಿಹರಿಸಬೇಕೆಂಬ ವಿಷಯವನ್ನು ಹೇಳಿಕೊಡುವುದಿಲ್ಲ. ಆಗ ಪ್ರೋತ್ಸಾಹದ ಮಾತುಗಳು, ಅಭಿವೃದ್ಧಿಯ ಮಾತುಗಳನ್ನು ಕೇಳುವಾಗ ಜಗಳಗಳು ಪರಿಹಾರವಾಗುವುದಿಲ್ಲ. ಆದ ಕಾರಣ ಈ ದಿನ ಸತ್ಯವೇದದಲ್ಲಿ ಯಾವ ರೀತಿಯಲ್ಲಿ ನಾವು ಜಗಳವನ್ನು ಪರಿಹರಿಸಬೇಕು ಎಂಬ ವಿಷಯವನ್ನು ನಾವು ಈ ದಿನ ಕಲಿಯುವವರಾಗಿದ್ದೇವೆ. ಇಲ್ಲಿ ನೋಡುತ್ತೇವೆ, ಈ ಪತ್ರಿಕೆಯಲ್ಲಿ ನೋಡುವಾಗ ಪೌಲನು ಈ ತಗ್ಗುತನದ ಬಗ್ಗೆ ಮಾತಾಡುವವನಾಗಿದ್ದಾನೆ. ಪರರಿಗೆ ಯಾವ ರೀತಿಯಲ್ಲಿ ಮುಖ್ಯತ್ವ ಕೊಡುವ ವಿಷಯವನ್ನು ಮಾತಾಡುವವನಾಗಿದ್ದಾನೆ. ಸುವಾರ್ತೆಗೆ ಯೋಗ್ಯರಾಗಿ ಬದುಕುವ ವಿಷಯವನ್ನು ಮಾತಾಡುವವನಾಗಿದ್ದಾನೆ. ಈ ವಿಷಯವನ್ನೆಲ್ಲ ಮಾತನಾಡಿ ಈಗ ಮುಖ್ಯ ವಿಷಯಕ್ಕೆ ಬರುವವನಾಗಿದ್ದಾನೆ. ಅದೇನೆಂದರೆ ಯೂಡಿಯ ಮತ್ತು ಸಿಂಟಿಕ್ಕಿನ ವಿಷಯಕ್ಕೆ ಬರುವವನಾಗಿದ್ದಾನೆ. ಇದು 2 ವ್ಯಕ್ತಿಗಳ ಹೆಸರು, ಯೂಡಿಯ ಮತ್ತು ಸಿಂಟಿಕ್. ಈ ವಚನಗಳಲ್ಲಿ ಅವರ ಹೆಸರನ್ನು ನಾವು ಓದಬಹುದು. ಈ 2 ಸ್ತ್ರೀಯರನ್ನು ನಾವು ನೋಡುವಾಗ ಈ ಫಿಲಿಪ್ಪಿ ಸಭೆಯ ಸ್ಥಾಪನೆಯಾಗುವ ಮೊದಲನೆಯ ದಿನದಿಂದಲೂ ಅವರು ಭಕ್ತರಾಗಿದ್ದಾರೆ. ಅನೇಕ ಸಾರಿ ಲಿಡಿಯ ಬಗ್ಗೆ ಮಾತನಾಡುತ್ತೇವೆ, ಆದರೆ ಈ ಸ್ತ್ರೀಯರ ಬಗ್ಗೆ ನಾವು ಮಾತಾಡುವುದಿಲ್ಲ. ಈ ಯೂಡಿಯ ಮತ್ತು ಸಿಂಟಿಕ್ ಇವರನ್ನು ನಾವು ನೋಡುವಾಗ ಇವರು ಪೌಲನ ಸಂಗಡ ಈ ಸಭೆಯನ್ನು ಸ್ಥಾಪನೆ ಮಾಡುವುದಕ್ಕೆ ಬಹಳ ಪ್ರಯಾಸಪಟ್ಟಂತಹ ವ್ಯಕ್ತಿಗಳಾಗಿ ಇದ್ದಾರೆ. ಅನೇಕ ಕಾರ್ಯಗಳನ್ನು ಮಾಡಿದಂತಹ ಒಂದು ವ್ಯಕ್ತಿಗಳಾಗಿದ್ದಾರೆ.
ಈ ಓಟದ ಸ್ಪರ್ಧೆಯಲ್ಲಿ ಜನರು ಯಾವ ರೀತಿಯಲ್ಲಿ ಓಡುತ್ತಾರೋ ಆ ರೀತಿಯಲ್ಲಿ ಸುವಾರ್ತೆಯ ಅಭಿವೃದ್ಧಿ ಕಾರ್ಯಗಳಿಗಾಗಿ ಓಡುವಂತಹ ಈ ಎರಡು ಸೇವಕರು, ಸುವಾರ್ತೆ ಸಭೆಯ ಅಭಿವೃದ್ಧಿಗಾಗಿ ಓಡುವಂತಹ, ಬೆಳವಣಿಗೆಗಾಗಿ ಓಡುವಂತಹ ಸ್ತ್ರೀಯರಾಗಿ ಇದ್ದರು. ಇವರನ್ನು ಪೌಲನು ಸೇವಕರು ಎಂದು ಗುರುತಿಸುವವನಾಗಿದ್ದಾನೆ. ಇವ ಹೆಸರುಗಳನ್ನು ಬರೆದು ಈ ಪತ್ರಿಕೆಯಲ್ಲಿ ಗುರುತಿಸುವವನಾಗಿದ್ದಾನೆ. ಅವನು ಹೇಳುತ್ತಿದ್ದಾನೆ, ನೀವು ಸುವಾರ್ತೆಗೋಸ್ಕರ ಅನೇಕ ಪ್ರಯಾಸವನ್ನು ಪಟ್ಟಿದ್ದೀರಾ. ಸಭೆಯ ಸದಸ್ಯರಾಗಿ ಮಾತ್ರ ಇರಲಿಲ್ಲ, ಸುವಾರ್ತೆಯ ಬೆಳವಣಿಗೆಗೋಸ್ಕರ, ಸಭೆಯ ಬೆಳವಣಿಗೆಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡಿದ್ದೀರಾ. ಪೌಲನು ಇವರನ್ನು ಕೇವಲ ಸಭೆಯ ಸದಸ್ಯರನ್ನಾಗಿ ಮಾತ್ರ ಆತನು ನೋಡುತ್ತಿಲ್ಲ. ಯಾಕೆಂದರೆ ಈ ದಿನಗಳಲ್ಲಿ ನೋಡ್ತೇವೆ, ಅನೇಕರು ಸಭೆಗೆ ಬರುತ್ತಾರೆ, ಅವರು ಕೇವಲ ಸಭೆಯ ಸದಸ್ಯರು ಮಾತ್ರವಾಗಿ ಇರುತ್ತಾರೆ. ದೇ ಕಮ್ ಟು ಚರ್ಚ್, ದೇ ಲಿಸನ್ ಟು ಸಾಂಗ್ಸ್, ಮೆಸೇಜ್ ಕೇಳ್ತಾರೆ, ದೆನ್ ದೇ ಜಸ್ಟ್ ಗೋ ಬ್ಯಾಕ್. ಅವರು ಸುವಾರ್ತೆಯ ಬೆಳವಣಿಗೆಗಾಗಿ ಯಾವ ರೀತಿಯಾದ ಕಾರ್ಯಗಳನ್ನು ಮಾಡುವುದಿಲ್ಲ, ಸಭೆಯ ಬೆಳವಣಿಗೆಗೋಸ್ಕರ ಕೂಡ ಯಾವ ರೀತಿಯಾದ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ರೀತಿಯಾದ ಅನೇಕ ಕ್ರೈಸ್ತರನ್ನು ನಾವು ಈ ದಿನಗಳಲ್ಲಿ ನೋಡಬಹುದು. ಆದರೆ ಯೂಡಿಯಾ ಮತ್ತು ಸಿಂಟಿಕ್ ಈ ರೀತಿಯಾದ ಸೇವಕರಾಗಿ ಇರಲಿಲ್ಲ. ಅವರು ಸಭೆಗೋಸ್ಕರ, ಸೇವೆಯ ಬೆಳವಣಿಗೆಗೋಸ್ಕರ ಪ್ರಯಾಸ ಪಡುತ್ತಿದ್ದ ವ್ಯಕ್ತಿಗಳಾಗಿ ಇದ್ದರು. ಪೌಲನು ಈ ಪತ್ರಿಕೆಯಲ್ಲಿ ಅನೇಕ ವಿಷಯಗಳನ್ನು ಮಾತನಾಡುತ್ತಾನೆ, ಆದರೆ ಈಗ ಮುಖ್ಯ ವಿಷಯಕ್ಕೆ ಬರುವವನಾಗಿದ್ದಾನೆ. ಪೌಲನು ಸೆರೆಮನೆಯಲ್ಲಿದ್ದನು. ಈ ಸೆರೆಮನೆಯಿಂದ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. ಈ ಸೆರೆಮನೆಯಲ್ಲಿರುವಾಗ ಈ ಫಿಲಿಪ್ಪಿ ಸಭೆಯವರು ಅವನಿಗೆ ಹಣಕಾಸಿನ ಸಹಾಯವನ್ನು ಎಪಾಫ್ರಸನ ಮೂಲಕ ಕಳುಹಿಸಿದರು. ಅದಕ್ಕೆ ಕೃತಜ್ಞತೆ ಅವನು ಹೇಳುತ್ತಿದ್ದಾನೆ ಎಂಬುದಾಗಿ ಅನೇಕರು ಈ ಪತ್ರಿಕೆಯ ಮುಖ್ಯ ವಿಷಯವೆಂದು ನಾವು ತಿಳಿದುಕೊಳ್ಳುತ್ತೇವೆ. ನಾಟ್ ಅಟ್ ಆಲ್. ಅದು ಮುಖ್ಯ ವಿಷಯವಲ್ಲ. ಈ ಪತ್ರಿಕೆಯ ಮುಖ್ಯ ಉದ್ದೇಶವೇನೆಂದರೆ, ಯೂಡಿಯಾ ಮತ್ತು ಸಿಂಟಿಕ್ನ ಮಧ್ಯದಲ್ಲಿ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಪೌಲನು ಫಿಲಿಪ್ಪಿಯವರ ಸಭೆಗೆ ಒಂದು ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. ಪೌಲನು ಸೆರೆಮನೆಯಲ್ಲಿದ್ದಾನೆ, ಆದರೂ ಕೂಡ ಸಭೆಯ ಬೆಳವಣಿಗೆಗಾಗಿ, ಸಭೆಯ ಸದಸ್ಯರಿಗೆ, ಭಕ್ತರಿಗೆ, ಸೇವಕರಿಗೆ ಅಭಿವೃದ್ಧಿ ಮಾಡುವಂತಹ ವಿಷಯವನ್ನು ಬರೆಯುತ್ತಿದ್ದಾನೆ. ಈ ಎರಡು ಸ್ತ್ರೀಯರ ಮಧ್ಯದಲ್ಲಿ ಜಗಳ ಉಂಟಾಗಿದೆ. ಇವರ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿದೆ. ಅಪೊಸ್ತಲನಾದ ಪೌಲನು, ಸಭಾಪಾಲಕನಾಗಿರುವ ಪೌಲನು ಸೆರೆಮನೆಯಲ್ಲಿರುವಾಗ ಕೂಡ ಅವರ ಜಗಳವನ್ನು ಪರಿಹರಿಸುವುದಕ್ಕೆ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. ಇದೇ ನಿಜವಾದ ಸಭಾಪಾಲಕನ ಮನಸ್ಸಾಗಿದೆ. ಒಂದು ಸಭೆಯಲ್ಲಿ ಒಂದು ಸಮಸ್ಯೆ ಇರುವಾಗ ಅದನ್ನು ನಿರ್ಲಕ್ಷ್ಯ ಮಾಡುತ್ತಿಲ್ಲ ಪೌಲನು. ಸೆರೆಮನೆಯಲ್ಲಿ ಬಂಧನದಲ್ಲಿರುವಾಗ ಕೂಡ ಅವನು ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡುತ್ತಿಲ್ಲ. ಈ ದಿನಗಳಲ್ಲಿ ಈ ರೀತಿಯಾದ ಸಭಾಪಾಲಕರನ್ನು ನೋಡುವುದಕ್ಕೆ ಬಹಳ ಕಷ್ಟ. ಅನೇಕರು ಜನರು ಬರುತ್ತಾರೆ, ಆದರೆ ಅವರ ವೈಯಕ್ತಿಕ ವಿಷಯಗಳಲ್ಲಿ, ಅವರ ಮನೆಯ ಜಗಳಗಳಲ್ಲಿ ಇವರು ಒಳಗಾಗುವುದಿಲ್ಲ. ಯಾಕೆಂದರೆ ಇವರಿಗೆ ಸಮಯವಿಲ್ಲ. ಕೆಲವು ವರ್ಷಗಳ ಹಿಂದೆ ಒಂದು ಸಭಾಪಾಲಕನ ಹತ್ರ ನಾನು ಮಾತನಾಡುತ್ತಿದ್ದೆ. ಅವರ ಒಂದು ಸಭೆಯ ಸದಸ್ಯರ ಮನೆಯಲ್ಲಿ ಬಹಳ ಒಂದು ದೊಡ್ಡ ಸಮಸ್ಯೆ ಇತ್ತು. ಆದ ಕಾರಣ ಆ ಸಭಾಪಾಲಕನಿಗೆ ನಾನು ಕಾಲ್ ಮಾಡಿ ಹೇಳಿದೆ, ಈ ರೀತಿಯಾದ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಆ ಕುಟುಂಬದವರ ಹತ್ರ ನೀವು ಮಾತಾಡಿ ಆ ಸಮಸ್ಯೆಯನ್ನು ಪರಿಹರಿಸಿರಿ. ಆ ವ್ಯಕ್ತಿ ಹೇಳಿದ ಮಾತೆಂದರೆ, ಸಭೆಗೆ ಅನೇಕರು ಬರುತ್ತಾರೆ, ಎಲ್ಲರ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ನನಗೆ ಆಗುವುದಿಲ್ಲ, ಎಲ್ಲರ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ನನಗೆ ಸಾಧ್ಯವಿಲ್ಲ. ಈ ರೀತಿಯಾದ ಅನೇಕ ಸೇವಕರನ್ನು ಈ ದಿನ ನಾವು ನೋಡಬಹುದು. ಅನೇಕರು ಸಭೆಗೆ ಬರುತ್ತಾರೆ, ಆದರೆ ಅವರ ಜೀವನದ ಅಭಿವೃದ್ಧಿಗಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಕುಟುಂಬಗಳಲ್ಲಿ ಸಮಸ್ಯೆಗಳು ಬರುವಾಗ, ಜಗಳಗಳು ಉಂಟಾಗುವಾಗ ಅದನ್ನು ಪರಿಹರಿಸುವುದಕ್ಕೆ ಅವರು ದೇ ಡೋಂಟ್ ಗೋ ಎಕ್ಸ್ಟ್ರಾ ಮೈಲ್. ಆದರೆ ಬಂಧನದಲ್ಲಿರುವ, ಸೆರೆಮನೆಯಲ್ಲಿರುವ ಪೌಲನು ಸಭೆಯ ಸದಸ್ಯರ ಬಗ್ಗೆ ಚಿಂತೆ ಮಾಡುತ್ತಿದ್ದಾನೆ.
ಸಭೆಯ ಬೆಳವಣಿಗೆಗೋಸ್ಕರ ಚಿಂತೆ ಮಾಡುತ್ತಿದ್ದಾನೆ. ಸಭೆಯ ಸದಸ್ಯರ ಬಗ್ಗೆ ಚಿಂತೆ ಮಾಡುತ್ತಿದ್ದಾನೆ. ಆತನು ಹೇಳುತ್ತಿದ್ದಾನೆ, ಯೂಡಿಯಾ ಮತ್ತು ಸಿಂಟಿಕ್, ನಿಮ್ಮ ಮಧ್ಯದಲ್ಲಿ ಸಮಸ್ಯೆ ಆಗಿದೆ, ಮನಸ್ತಾಪ ಉಂಟಾಗಿದೆ, ಜಗಳ ಉಂಟಾಗಿದೆ, ಅದನ್ನು ನೀವು ಪರಿಹರಿಸಬೇಕು. ಇದೇ ನಿಜವಾದ ಸೇವಕನಾಗಿದ್ದಾನೆ. ಪೌಲನು ಹೇಳುತ್ತಾನೆ, ಯೂಡಿಯಾ ಮತ್ತು ಸಿಂಟಿಕ್, ನಿಮ್ಮಬ್ಬರಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ಪರಿಹರಿಸಿಕೊಳ್ಳಿ. ಯಾವ ರೀತಿಯಲ್ಲಿ? ಒಂದೇ ಮನಸ್ಸುಳ್ಳವರಾಗಿ ನೀವು ಪರಿಹರಿಸಿಕೊಳ್ಳಿ. ಈ ಅಧ್ಯಾಯದಲ್ಲಿ ಫ್ರುನೈನ್ ಎಂಬ ಒಂದು ಗ್ರೀಕ್ ಪದವನ್ನು 9 ಸಾರಿ ಉಪಯೋಗ ಮಾಡಲಾಗಿದೆ. ಈ ಪದದ ಅರ್ಥವೇನೆಂದರೆ ಒಂದೇ ಮನಸ್ಸುಳ್ಳವರಾಗಿ. ಅದು ಮಾತ್ರವಲ್ಲ, ಈ ಪದದ ಇನ್ನೊಂದು ಅರ್ಥವೇನೆಂದರೆ ಬೇರೆಯವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಬೆಳೆಸಿಕೊಳ್ಳುವುದು. ಇದನ್ನು ಅನೇಕ ಸಾರಿ ಪೌಲನು ಉಪಯೋಗ ಮಾಡುತ್ತಿದ್ದಾನೆ. ಅಂದರೆ ಇನ್ನೊಬ್ಬರಿಗೆ ಮುಖ್ಯತ್ವ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಒಂದೇ ಮನಸ್ಸುಳ್ಳವರಾಗಿ, ಕ್ರಿಸ್ತನ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿರಿ. ಪೌಲನು ಹೇಳುತ್ತಿದ್ದಾನೆ, ನೀವು ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮ ಮನಸ್ತಾಪವನ್ನು, ಜಗಳವನ್ನು ನಿವಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಜಗಳವನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಯಾವ ರೀತಿಯಲ್ಲಿ? ಯೇಸು ಕ್ರಿಸ್ತನ ಹಾಗೆ ತಗ್ಗುತನದಿಂದ ಬೇರೆಯವರಿಗೆ ಮುಖ್ಯತ್ವ ಕೊಟ್ಟು ನಿಮ್ಮ ಜಗಳವನ್ನು ಪರಿಹರಿಸಿಕೊಳ್ಳಿರಿ. ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಕೆಲಸ ಮಾಡುವ ಜಾಗಗಳಲ್ಲಿ ಈ ಒಂದು ಕ್ಯಾರೆಕ್ಟರನ್ನು, ಯೇಸು ಕ್ರಿಸ್ತನ ತಗ್ಗುತನದ ಒಂದು ಕ್ಯಾರೆಕ್ಟರನ್ನು, ಇನ್ನೊಬ್ಬರಿಗೆ ಮುಖ್ಯತ್ವ ಕೊಡುವ ವಿಷಯವನ್ನು ನಾವು ಬೆಳೆಸಿಕೊಂಡರೆ ಐ ಆಮ್ ಶ್ಯೂರ್ 99% ಜಗಳಗಳು ನಿವಾರಣೆಯಾಗುತ್ತದೆ. ಯಾಕೆ ಈ ದಿನ ಜಗಳಗಳು ನಿವಾರಣೆಯಾಗುವುದಿಲ್ಲ? ವಿ ಡೋಂಟ್ ವಾಂಟ್ ಟು ಗಿವ್ ಅಪ್. ನಮ್ಮಲ್ಲಿ ಈಗೋ ಹೆಚ್ಚಾಗ್ತಾ ಇದೆ. ವಿ ಡೋಂಟ್ ವಾಂಟ್ ಟು ಗಿವ್ ಅಪ್. ನನ್ನ ಗಂಡನಿಗೋಸ್ಕರ ನಾನು ಬಿಟ್ಟು ಕೊಡುವುದಿಲ್ಲ, ನಾನು ಹೆಂಡತಿ ನಾನು ಬಿಟ್ಟು ಕೊಡುವುದಿಲ್ಲ, ನನ್ನ ಮಕ್ಕಳು ನಾನು ಬಿಟ್ಟು ಕೊಡುವುದಿಲ್ಲ. ಆದ ಕಾರಣ ಅನೇಕ ಸಮಸ್ಯೆಗಳು ಬೆಳೆಯುತ್ತಾ ಇದೆ. ಆದ ಕಾರಣವೇ ಕುಟುಂಬಗಳು ಒಡೆದು ಹೋಗುತ್ತಾ ಇದೆ, ಡಿವೋರ್ಸ್ ರೇಟ್ ಹೆಚ್ಚಾಗ್ತಾ ಇದೆ. ಆದರೆ ಸಭೆ ಇದರ ಕುರಿತಾಗಿ ಯಾವ ಕಾರ್ಯವನ್ನು ಮಾಡುತ್ತಿಲ್ಲ. ಸಭೆ ಈ ವಿಷಯದಲ್ಲಿ ಬೆಳೆಯಬೇಕು. ಕುಟುಂಬಗಳ ಸಮಸ್ಯೆಯನ್ನು ತೀರಿಸುವಂತಹ ಒಂದು ಜವಾಬ್ದಾರಿಯನ್ನು ಸಭೆಯು ತೆಗೆದುಕೊಳ್ಳಬೇಕು. ಯೇಸು ಕ್ರಿಸ್ತನ ಹಾಗೆ ತಗ್ಗುತನದಿಂದ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಇನ್ನೊಬ್ಬರಿಗೆ ಒಂದೇ ಮನಸ್ಸುಳ್ಳವರಾಗಿ ನೀವು ಬದಲಾಗಬೇಕು ಎಂದು ಪೌಲನು ಹೇಳುತ್ತಿದ್ದಾನೆ. ಆದರೆ ಈ ಸ್ತ್ರೀಯರ ಪರಿಸ್ಥಿತಿಯನ್ನು ನೋಡುವಾಗ ಅವರ ಜಗಳ ಬಹಳ ಬೆಳೆದುಕೊಂಡು ಹೋಗಿದೆ. ಅವರೇ ಅವರ ಪರಿಸ್ಥಿತಿಯನ್ನು ನಿವಾರಣೆ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಅಂದರೆ ಅವರಿಬ್ಬರು ಒಬ್ಬರೊಬ್ಬರ ಮುಖಗಳನ್ನು ಕೂಡ ನೋಡುವಂತಹ ಪರಿಸ್ಥಿತಿಯಲ್ಲಿ ಇವರಿರಲಿಲ್ಲ. ಆದ ಕಾರಣ ಪೌಲನು ಇಲ್ಲಿ ಹೇಳುತ್ತಿದ್ದಾನೆ, ನಿಮ್ಮ ಜಗಳವನ್ನು ನೀವು ಒಂದೇ ಮನಸ್ಸುಳ್ಳವರಾಗಿ ಕ್ರಿಸ್ತನ ಹಾಗೆ ಬದಲಾಗಿ ನೀವು ಪರಿಹರಿಸಿಕೊಳ್ಳಬೇಕು. ಯಾಕೆಂದರೆ ಈ ಜಗಳದಿಂದ ಅವರಿಗೆ ಮಾತ್ರ ನೋವು ಉಂಟಾಗುತ್ತಿಲ್ಲ, ಸಭೆಗೂ ಸಮಸ್ಯೆ ಉಂಟಾಗುತ್ತಾ ಇದೆ. ನಾವು ನೋಡುವಾಗ ಕುಟುಂಬದಲ್ಲಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗುವಾಗ ಅದು ಕೇವಲ ಗಂಡ ಹೆಂಡತಿಯಲ್ಲಿ ಮಾತ್ರ ಮುಕ್ತಾಯವಾಗುವುದಿಲ್ಲ, ಅದು ಮಕ್ಕಳಿಗೂ ಬಾಧಿಸುತ್ತದೆ, ಕುಟುಂಬದ ಎಲ್ಲ ಸದಸ್ಯರಿಗೂ ಬಾಧಿಸುತ್ತದೆ. ಆ ಜಗಳಗಳು ಸಭೆಗೂ ಅದು ಬಾಧಿಸುತ್ತದೆ. ಅನೇಕರು ಡಿವೋರ್ಸ್ ಆಗುವಾಗ ಅದು ಅವರಲ್ಲಿ ಮಾತ್ರ ಮುಕ್ತಾಯವಾಗುವುದಿಲ್ಲ, ಅದು ಕುಟುಂಬಕ್ಕೆ ಬೀರುವಂಥ ವಿಷಯವಾಗಿದೆ. ಅದು ಮಾತ್ರವಲ್ಲ, ಕ್ರೈಸ್ತರ ಬಗ್ಗೆ ಸಭೆಯಲ್ಲೂ ಮಾತಾಡುವವರಾಗಿದ್ದಾರೆ. ಐ ಡೋಂಟ್ ಸೇ ಯಾವ ಕುಟುಂಬದಲ್ಲೂ ಜಗಳವೇ ಇಲ್ಲವೆಂದು ನಾನು ಹೇಳುತ್ತಿಲ್ಲ. ಜಗಳವಿಲ್ಲದ ಕುಟುಂಬವೂ ಇಲ್ಲ, ಸಂಬಂಧವೂ ಇಲ್ಲ. ಆದರೆ ಕೆಲವು ಕುಟುಂಬಗಳಲ್ಲಿ ನೋಡುವಾಗ ನಿರಂತರವಾದ ಜಗಳಗಳು, ಗಂಡ ಹೆಂಡತಿಯ ಮಧ್ಯದಲ್ಲಿ ನಿರಂತರವಾದ ಜಗಳಗಳು, ಮತ್ತು ಮಕ್ಕಳ ಮಧ್ಯದಲ್ಲಿ ನಿರಂತರವಾದ ಜಗಳಗಳು, ಕೆಲಸದ ಜಾಗದಲ್ಲಿ ನಿರಂತರವಾದ ಜಗಳಗಳು. ಈ ರೀತಿಯಾದ ಕಾರ್ಯಗಳು ನೆರವೇರುವಾಗ ನಾವು
ಕ್ರಿಸ್ತನ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಬಲ, ನಮ್ಮ ಸಮಯ ಎಲ್ಲವೂ, ನಮ್ಮ ಆಲೋಚನೆ ಕೇವಲ ಜಗಳದ ಬಗ್ಗೆ ಇರುತ್ತದೆ. ಮನಸ್ತಾಪದಲ್ಲಿರುವಾಗ ಸಮಾಧಾನವಿರುವುದಿಲ್ಲ. ಹಾಗೆ ಇರುವಾಗ ನಾವು ಕ್ರಿಸ್ತನ ಕಾರ್ಯವನ್ನು ನಾವು ಹೇಗೆ ಆಲೋಚನೆ ಮಾಡುತ್ತೇವೆ? ಆದ ಕಾರಣ ಈ ಜಗಳ, ಯೂಡಿಯಾ ಮತ್ತು ಸಿಂಟಿಕ್ಕಿನ ಮಧ್ಯದಲ್ಲಿ ಆಗುತ್ತಿದ್ದ ಜಗಳ ಅವರಿಬ್ಬರಿಗೆ ಮಾತ್ರ ನೋವನ್ನು ತರುತ್ತಿರಲಿಲ್ಲ, ಸಭೆಗೂ ಕೂಡ ಅದು ಬೀರುತ್ತಾ ಇದೆ. ಸುವಾರ್ತೆಗೋಸ್ಕರ ಪ್ರಯಾಸ ಪಡುತ್ತಿದ್ದ ಒಂದು ಸಭೆ ಎರಡು ವ್ಯಕ್ತಿಗಳ ಜಗಳದ ಕಾರಣ ಈಗ ಬೀದಿಗೆ ಇಳಿದಿದೆ. ಅನೇಕ ಮನೆಗಳು ಈ ರೀತಿಯಾಗಿ ಮುರಿದು ಹೋಗುತ್ತಾ ಇದೆ. ಸುವಾರ್ತೆಯಲ್ಲಿ ಒಳಗಾಗಿದ್ದ ಕುಟುಂಬಗಳು, ಸೇವೆಯಲ್ಲಿ ಒಳಗಾಗಿದ್ದ ಕುಟುಂಬಗಳು, ಪ್ರಾರ್ಥನೆಯಲ್ಲಿ ಒಳಗಾಗಿದ್ದ ಕುಟುಂಬಗಳು, ಜಗಳಗಳು ಆಗುವಾಗ ಅದನ್ನು ನಿವಾರಿಸದೇ ಇರುವ ಕಾರಣ ಅದು ಬೆಳೆದು ಅದು ಬೀದಿಗೆ ಇಳಿದು ಬಿಟ್ಟಿದೆ. ಅನೇಕ ಕೋರ್ಟ್ಗಳಿಗೆ ಇಳಿದು ಬಿಟ್ಟಿದೆ. ಹೀಗೆ ಕಾರ್ಯ ನೆರವೇರುವಾಗ ಅದು ಯೇಸು ಕ್ರಿಸ್ತನ ನಾಮಕ್ಕೆ ಅವಮಾನವನ್ನು ತರುತ್ತದೆ. ಪೌಲನು ಹೇಳುತ್ತಿದ್ದಾನೆ, ನೀವು ಸುವಾರ್ತೆ ಕಾರ್ಯದಲ್ಲಿ ಪ್ರಯಾಸ ಪಡುತ್ತಿದ್ದೀರಿ, ನೀವು ಸುವಾರ್ತೆಯ ಅಭಿವೃದ್ಧಿಗೋಸ್ಕರ ಪ್ರಯಾಸ ಪಡುತ್ತಿದ್ದೀರಿ. ಈಗ ಜಗಳದಿಂದ ದೇವರ ಯೋಜನೆಗೆ ಅವಮಾನವನ್ನು ತಂದಿದ್ದೀರ. ಕುಟುಂಬಗಳಲ್ಲೂ ಸಭೆಗಳಲ್ಲೂ ಮನಸ್ತಾಪ ಉಂಟಾಗುವಾಗ ಸೈತಾನನು ಗೆಲ್ಲುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯಾಕೆಂದರೆ ಜಗಳಗಳ ಕಾರಣ ನಾವು ದೇವರ ವಿಷಯಕ್ಕೆ ನಾವು ಗಮನ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆಗ ಸೈತಾನನು ಗೆಲ್ಲುವವನಾಗಿದ್ದಾನೆ. ಅದು ಮಾತ್ರವಲ್ಲ, ಈ ಜಗಳದ ಕಾರಣ ಸಭೆಯು ಮುರಿದು ಹೋಗುತ್ತದೆ, ಕುಟುಂಬಗಳು ಮುರಿದು ಹೋಗುತ್ತದೆ. ಅದು ಮಾತ್ರವಲ್ಲ, ದೇವರ ಹೆಸರಿಗೆ ನಾವು ಭಂಗವನ್ನು ತರುವವರಾಗಿದ್ದೇವೆ. ಜಗಳಗಳು ಕ್ರಿಸ್ತಿಯ ಜೀವನದ ಯೋಗ್ಯವಾದ ಕಾರ್ಯವಲ್ಲ. ಅನೇಕರು ಜಗಳ ಮಾಡುತ್ತಾರೆ. ಆದರೆ ನಾವು ಕ್ರಿಸ್ತನವರಾಗಿರುವಾಗ, ಸಭೆಯ ಮಕ್ಕಳಾಗಿರುವಾಗ, ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ದೇವರ ಮಕ್ಕಳಾಗಿರುವಾಗ ಜಗಳಗಳು ನಮ್ಮ ಯೋಗ್ಯವಾದ ಲಕ್ಷಣವಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಪೌಲನು ಹೇಳುತ್ತಿದ್ದಾನೆ, ನಾನು ಬಂದರೂ ಬರದೇ ಇದ್ದರೂ ಸುವಾರ್ತೆಗೆ ಯೋಗ್ಯರಾಗಿ ಬದುಕಿರಿ. ಸುವಾರ್ತೆಯ ಬೆಳವಣಿಗೆಗೋಸ್ಕರ ಪ್ರಯಾಸ ಪಡುತ್ತಿದ್ದ ಸಭೆ ಈಗ ಜಗಳಗಳಲ್ಲಿ ಒಳಗಾಗಿದೆ. ಈ ದಿನ ಅನೇಕ ಕುಟುಂಬಗಳು ಸುವಾರ್ತೆಗೋಸ್ಕರ ಪ್ರಯಾಸ ಪಡುತ್ತಿದ್ದ ಅನೇಕ ಕುಟುಂಬಗಳು ಜಗಳಗಳಲ್ಲಿ ಮುಳುಗಿ ಹೋಗಿದೆ. ಅವರ ಸಮಸ್ಯೆಯನ್ನು ಅವರೇ ಪರಿಹರಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಅವರ ಜಗಳಗಳನ್ನು ನಿವಾರಣೆ ಮಾಡುವುದಕ್ಕೆ ಅವರಿಗೆ ಸಾಧ್ಯವಾಗುತ್ತಿಲ್ಲ. ಜಗಳಗಳು ಬೆಳೆದು ಹೋಗಿದೆ. ಐ ಆಲ್ವೇಸ್ ಸೇ, ಜಗಳ ಕೂಡ ಒಂದು ಸಣ್ಣ ಬೀಜದ ಹಾಗೆ. ಆ ಬೀಜವನ್ನು ನಾವು ಸುಮ್ಮನೆ ಬಿಟ್ಟರೆ ಅದು ಒಂದು ದಿವಸ ಮರವಾಗಿ ಬೆಳೆಯುತ್ತದೆ. ಸಣ್ಣ ಜಗಳಗಳನ್ನು ನಾವು ನಿರ್ಲಕ್ಷ್ಯ ಮಾಡುವಾಗ ಆ ಜಗಳಗಳು ಬೆಳೆದು ಒಂದು ದಿವಸ ಮರವಾಗಿ ಬೆಳೆಯುತ್ತದೆ. ಅದು ಫಲ ಕೊಡುವ ಮರವಾಗಿರುವುದಿಲ್ಲ, ವಿಷದ ಮರವಾಗಿ ಇರುತ್ತದೆ, ಸೈತಾನನ ಮರವಾಗಿರುತ್ತದೆ. ಆ ಮರಗಳು ಕುಟುಂಬದಲ್ಲಿ ಬೆಳೆಯುವಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಬಿರುಕು ಉಂಟಾಗುತ್ತದೆ, ಕುಟುಂಬಗಳಲ್ಲಿ ಬಿರುಕು ಉಂಟಾಗುತ್ತದೆ. ಅದು ಮುಂದೆ ವರೆದು ಸಭೆಯಲ್ಲಿ ಬಿರುಕನ್ನು ತರುತ್ತದೆ. ಆದ ಕಾರಣ ಇಲ್ಲಿ ಪೌಲನು ಮೂರನೇ ವ್ಯಕ್ತಿಯನ್ನು ಕರೆಯುತ್ತಿದ್ದಾನೆ. ಯೂಡಿಯಾ ಮತ್ತು ಸಿಂಟಿಕ್ ಅವರ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ಜಗಳ ಬೆಳೆದು ಹೋಗಿಬಿಟ್ಟಿದೆ. ಆದ ಕಾರಣ ಮೂರನೇ ವ್ಯಕ್ತಿಯನ್ನು ಅವನು ಕರೆಯುತ್ತಿದ್ದಾನೆ. ಹೇಳುತ್ತಾನೆ, ನಿಜವಾದ ಸುವಾರ್ತೆಯ ಸಹಭಾಗಿಗಳೇ, ನೀವು ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ಜಗಳ ಮುಂದುವರಿಯುತ್ತಾ ಇದೆ, ನೀವು ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡಬೇಡಿರಿ, ನೀವು ಇದನ್ನು ನಿವಾರಣೆ ಮಾಡಬೇಕು. ಪೌಲನು ಈ ಸಮಸ್ಯೆಯನ್ನು ನಿವಾರಣೆ ಮಾಡುವುದಕ್ಕೆ ನಿಜವಾದ ಸೇವಕನನ್ನು ಕರೆಯುತ್ತಿದ್ದಾನೆ. ಪೌಲನು ಪೂರ್ತಿ ಸಭೆಯನ್ನು ಕರೆಯುತ್ತಿಲ್ಲ, ಎಲ್ಲರೂ ಬನ್ನಿ ನಿವಾರಣೆ ಮಾಡಕ್ಕೆ. ಈಸ್ ಜಸ್ಟ್ ಸಿಲೆಕ್ಟಿಂಗ್ 1 or 2 people. ಯಾಕೆಂದರೆ ಎಲ್ಲರೂ ಜಗಳವನ್ನು ಪರಿಹರಿಸುವುದಕ್ಕೆ ಅವರು ವರವನ್ನು ಹೊಂದಿರುವುದಿಲ್ಲ.
ಯಾಕೆಂದರೆ ಅವರ ಮಧ್ಯದಲ್ಲಿ ಪೀಸ್ ಮೇಕರ್ ಎಂಬ ಒಂದು ಫಲ ಅವರಲ್ಲಿ ಇರುವುದಿಲ್ಲ. ಪೌಲನು ಸಮಾಧಾನ ತರುವ ವರವನ್ನು ಹೊಂದಿರುವ ಒಂದೆರಡು ಭಕ್ತರನ್ನು ಈ ಸಮಸ್ಯೆಯನ್ನು ನಿವಾರಣೆ ಮಾಡುವುದಕ್ಕೆ ಸಹಾಯ ಮಾಡಿರಿ ಎಂದು ಕರೆಯುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಗಳೇ, ಎಲ್ಲರೂ ನಮ್ಮ ಜಗಳವನ್ನು ಸಮಾಧಾನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಉರಿಯುವ ಬೆಂಕಿಯಲ್ಲಿ ಸೀಮೆಣ್ಣೆ ಹಾಕುವವರು ಜಾಸ್ತಿ ಜನ ಇದ್ದಾರೆ. ಆದರೆ ಸಮಾಧಾನ ಪಡಿಸುವವರು, ವಾಕ್ಯ ಹೇಳುತ್ತಲ್ಲ, ಸಮಾಧಾನ ಪಡಿಸುವವರು ಧನ್ಯರು. ಆ ರೀತಿಯಾದ ಅನೇಕ ವ್ಯಕ್ತಿಗಳನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ನಾನು ಅನೇಕ ಕುಟುಂಬಗಳನ್ನು ನೋಡಿದ್ದೇನೆ, ಅನೇಕ ಸಭೆಯ ಸದಸ್ಯರನ್ನು ಕೂಡ ನೋಡಿದ್ದೇನೆ. ಕೆಲವರು ಸಮಾಧಾನ ಪಡಿಸುತ್ತಾರೆ, ಆದರೆ ಕೆಲವರು ಇನ್ನು ಜಗಳವನ್ನು ಬೆಳೆಸುವವರು ಅನೇಕರನ್ನು ನಾನು ನೋಡಿದ್ದೇನೆ. ನೀವು ಕೂಡ ನೋಡಿರಬಹುದು. ಆ ರೀತಿಯಾದ ವ್ಯಕ್ತಿಗಳ ಸಂಗಡ ನಾವು ಬಹಳ ಹುಷಾರಲ್ಲಿ ಇರಬೇಕು. ಯಾಕೆಂದರೆ ಅವರು ಸಮಾಧಾನವನ್ನು ತರುವುದಿಲ್ಲ, ಅವರು ಇನ್ನು ಜಗಳವನ್ನು ಬೆಳೆಸುವವರಾಗಿದ್ದಾರೆ. ಆದರೆ ಪೌಲನು ಇಲ್ಲಿ ಕರೆಯುವ ವ್ಯಕ್ತಿ ಯಾರೆಂದರೆ ಸಮಾಧಾನ ಪಡಿಸುವ ಒಂದು ವ್ಯಕ್ತಿಯನ್ನು ಕರೆಯುತ್ತಿದ್ದಾನೆ. ಅದನ್ನು ಹೇಳುತ್ತಾನೆ, ಇನ್ನು ನಿರ್ಲಕ್ಷ್ಯ ಮಾಡಬೇಡಿರಿ, ಇದನ್ನು ಈ ಸಮಸ್ಯೆಯನ್ನು ಈಗಲೇ ಪರಿಹರಿಸಿರಿ. ಇದು ಅನ್ಯರು ಮಾಡುವ ಕಾರ್ಯವಲ್ಲ. ಅನ್ಯರು ಸಭೆಯ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಪೌಲನು ಭಕ್ತರಾಗಿರುವ ಆತ್ಮೀಕದಲ್ಲಿ ಬೆಳೆದಿರುವ ಒಂದು ವ್ಯಕ್ತಿಯನ್ನು ಕರೆಯುತ್ತಿದ್ದಾನೆ. ಯಾಕೆಂದರೆ ಅನ್ಯರ ಮುಂದೆ ನಾವು ನಿಂತುಕೊಂಡು ಈ ವಿಷಯವನ್ನು ನಾವು ಮಾತಾಡುವಾಗ ಅವರು ಕೊಡುವ ತೀರ್ಪು ಯಾವ ರೀತಿಯಲ್ಲಿ ಇರುತ್ತದೆ ಅಂದರೆ ಸತ್ಯವೇದದ ವಿರೋಧವಾಗಿ ಇರುತ್ತದೆ. ಸತ್ಯವೇದಕ್ಕೆ ಅವರು ಮುಖ್ಯತ್ವ ಕೊಡುವುದಿಲ್ಲ. ಆದ ಕಾರಣ ನಾವು ಅನ್ಯರ ಮುಂದೆ ನಿಂತುಕೊಂಡು ನಮ್ಮ ನ್ಯಾಯವನ್ನು ಕೇಳಬಾರದು. ನಾವು ಸಭೆಯಲ್ಲಿ ಭಕ್ತರ ಮತ್ತು ಆತ್ಮೀಕತೆಯಲ್ಲಿ ಬೆಳೆದಿರುವಂತಹ ಒಂದು ವ್ಯಕ್ತಿಯ ಬಳಿ ನಾವು ಸಮಾಧಾನವನ್ನು ಹೊಂದಿಕೊಳ್ಳಬೇಕು. ಇಲ್ಲಿ ಪೌಲನು ನ್ಯಾಯಾಲಯವನ್ನು ಅವನು ಅಗೌರವ ಮಾಡುತ್ತಿಲ್ಲ. ಈವನ್ ಮೀ, ನಾವು ನ್ಯಾಯಾಲಯವನ್ನು ಅಗೌರವ ಮಾಡುತ್ತಿಲ್ಲ. ಐ ಆಮ್ ನಾಟ್ ಟೆಲಿಂಗ್ ದಟ್ ವಿ ಶುಡ್ ನಾಟ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಾವು ಕ್ರೈಸ್ತರಾಗಿದ್ದರೆ ಖಂಡಿತವಾಗಿ ನಾವು ನಮ್ಮ ಕಾನೂನನ್ನು ಪಾಲನೆ ಮಾಡಲೇಬೇಕು. ಹಾಗೆ ನಾವು ಪಾಲನೆ ಮಾಡದೇ ಇದ್ದರೆ ನಾವು ಸತ್ಯವೇದಕ್ಕೆ ಗೌರವ ನೀಡುತ್ತಿಲ್ಲ. ಆದರೆ ಇಲ್ಲಿ ಪೌಲನು ಹೇಳುವ ವಿಷಯ ಏನೆಂದರೆ, ನೀವು ಕ್ರೈಸ್ತರಾಗಿದ್ದೀರಾ, ಹೇಗೆ ನೀವು ಅನ್ಯರ ಮುಂದೆ ನಿಂತುಕೊಂಡು ನಿಮ್ಮ ವಿಷಯವನ್ನು ನ್ಯಾಯಕ್ಕಾಗಿ ನಿಂತುಕೊಂಡಿದ್ದೀರಾ? ನೀವು ಸಭೆಯ ಸದಸ್ಯರು ಮತ್ತು ಆತ್ಮೀಕದಲ್ಲಿ ಬೆಳೆದವರು, ಸಮಾಧಾನ ಪಡಿಸುವ ವರವನ್ನು ಹೊಂದಿಕೊಂಡಿರುವ ವ್ಯಕ್ತಿಯಲ್ಲಿ ನೀವು ನೀವು ಜಗಳವನ್ನು ತೀರಿಸಿಕೊಳ್ಳಬೇಕು. ಮೆನಿ ಟೈಮ್ಸ್ ವಿ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ people who don't believe in Christ. ನಮ್ಮ ಜಗಳಗಳು ಬೀದಿಗೆ ಇಳಿಯುವಾಗ ಅನ್ಯರು ನಮ್ಮನ್ನು ನೋಡಿ ನ್ಯಾಯ ವಿಚಾರಣೆ ಮಾಡುವವರಾಗಿದ್ದಾರೆ. ಆಗ ಮಾಡುವಾಗ ಅದು ದೇವರಿಗೆ ಅವಮಾನ ತರುವುದಾಗಿದೆ. ಪೌಲನು ಹೇಳುತ್ತಿದ್ದಾನೆ, ನೀವಿಬ್ಬರು ಯೂಡಿಯಾ ಮತ್ತು ಸಿಂಟೇಕ್, ನೀವಿಬ್ಬರು ಒಂದೇ ಮನಸ್ಸುಳ್ಳವರಾಗಿ ನಿಮ್ಮ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿರಿ. ಈಗ ಅದು ನೀವು ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ಯಾಕೆಂದರೆ ಜಗಳ ಬೆಳೆದಿದೆ. ಆದ ಕಾರಣ ಪೌಲನು ಒಂದು ಮೂರನೇ ವ್ಯಕ್ತಿ, ಅಂದರೆ ಕ್ರಿಸ್ತನಲ್ಲಿ ಬೆಳೆದಿರುವ, ಆತ್ಮೀಕದಲ್ಲಿ ಬೆಳೆದಿರುವ, ಸಮಾಧಾನ ಪಡಿಸುವ ಒಂದು ವ್ಯಕ್ತಿ ಬಂದು ನಿಮ್ಮಲ್ಲಿ ಶಾಂತಿಯನ್ನು ತರುವವನಾಗಿದ್ದಾನೆ. ಆದ ಕಾರಣ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಯಾವ ರೀತಿಯಲ್ಲಿ ಪರಿಹರಿಸಿಕೊಳ್ಳಬೇಕು? ಶಾಂತಿಯಿಂದ, ಕರ್ತನ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮ ಜಗಳವನ್ನು, ಮನಸ್ತಾಪವನ್ನು ಪರಿಹರಿಸಿಕೊಳ್ಳಿ. ಆತನು ಯೂಡಿಯಾ ಮತ್ತು ಸಿಂಟಿಕನ್ನು ನೋಡುತ್ತಿದ್ದಾನೆ. ಅವರ ಮನಸ್ತಾಪವನ್ನು ನಿವಾರಿಸುವುದಕ್ಕೆ ಅವರಿಗೆ ಆಗುತ್ತಿಲ್ಲ. ಅವರಿಗೆ ಹೇಳುತ್ತಿದ್ದಾನೆ, ನಾನೊಂದು ವ್ಯಕ್ತಿಗೆ ಹೇಳುತ್ತೇನೆ, ಅವನು ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತಾನೆ. ಆದರೆ ನೀವು ಶಾಂತಿಯಿಂದ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಶಾಂತಿಯಿಂದ. ದ್ಯಾಟ್ ಇಸ್ ವಾಟ್ ಈ ದಿನ ನಮ್ಮ ಕುಟುಂಬಗಳಲ್ಲಿ ಕಳೆದು ಹೋದಂತಹ ವಿಷಯ. ಜಗಳಗಳು ನೆರವೇರುತ್ತಾ ಇದೆ, ಆದರೆ ನಾವು ಅದನ್ನು ಪರಿಹರಿಸುತ್ತಿಲ್ಲ. ಯಾಕೆಂದರೆ ನಮ್ಮಲ್ಲಿ ಶಾಂತಿ ಇಲ್ಲ. ಶಾಂತಿಯ ವಿಷಯವನ್ನು ಹೇಳಿಕೊಡುವ ವ್ಯಕ್ತಿಗಳು ನಮ್ಮಲ್ಲಿ ಇಲ್ಲ. ನಮಗೆ ಸಮಯವಿಲ್ಲ.
ಕಳೆದ ಅಧ್ಯಾಯದಲ್ಲಿ ನೋಡುತ್ತೇವೆ, ಪೌಲನು ಯೇಸುವನ್ನು ಹೆಚ್ಚಿಸಬೇಕು ಎಂದು ಹೇಳುತ್ತಿದ್ದಾನೆ. ಯೇಸುವು ನಮ್ಮಲ್ಲಿ ಹೆಚ್ಚಿಸಬೇಕು. ನಮ್ಮಲ್ಲಿ ಯಾವಾಗ ಯೇಸು ಕ್ರಿಸ್ತನು ಹೆಚ್ಚಾಗುತ್ತಾನೋ ಆವಾಗ ಸಮಾಧಾನ ಹೆಚ್ಚಾಗುತ್ತದೆ, ತಗ್ಗುತನ ಹೆಚ್ಚಾಗುತ್ತದೆ, ಇನ್ನೊಬ್ಬರಿಗೆ ಮುಖ್ಯತ್ವ ಕೊಡುವ ವಿಷಯ ಹೆಚ್ಚಾಗುತ್ತದೆ. ಇದು ನಾವು ಸಭೆಗೆ ಹೋಗುತ್ತೇವೆ, ಆದರೆ ನಮ್ಮಲ್ಲಿ ಯೇಸು ಹೆಚ್ಚಾಗುತ್ತಿಲ್ಲ. ಸಭಾಪಾಲಕರು ಹೆಚ್ಚಾಗ್ತಾ ಇದ್ದಾರೆ ನಮ್ಮಲ್ಲಿ, ಆದರೆ ಯೇಸು ಕ್ರಿಸ್ತನು ಹೆಚ್ಚಾಗುತ್ತಿಲ್ಲ. ಆದ ಕಾರಣವೇ ಕುಟುಂಬಗಳು ಜಗಳಗಳಲ್ಲಿ ಮುಳುಗಿ ಹೋಗಿದೆ. ತಂದೆ ತಾಯಿಯ ಮಧ್ಯದಲ್ಲಿ, ಗಂಡ ಹೆಂಡತಿಯ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಜಗಳಗಳು ದೊಡ್ಡ ಮರವಾಗಿ ನಿಂತಿದೆ. ಯಾಕೆಂದರೆ ನಮ್ಮಲ್ಲಿ ಯೇಸು ಕ್ರಿಸ್ತನು ಹೆಚ್ಚಾಗುತ್ತಿಲ್ಲ. ಅಕಸ್ಮಾತ್ ಯೇಸು ಕ್ರಿಸ್ತನು ಹೆಚ್ಚಾಗಿದ್ದರೆ ನಮ್ಮಲ್ಲಿ ಜಗಳಗಳು ಕಡಿಮೆಯಾಗುತ್ತದೆ. ಯೂಡಿಯಾ ಮತ್ತು ಸಿಂಟೇಕ್, ನೀವು ಯೇಸುವನ್ನು ನೋಡಿ ತಗ್ಗುತನದಿಂದ ನಿಮ್ಮ ಜಗಳವನ್ನು ನಿವಾರಿಸಿಕೊಳ್ಳಿ. ಕುಟುಂಬಗಳು, ಅನೇಕ ಕುಟುಂಬಗಳು ಈ ದಿನ ಯೇಸು ಕ್ರಿಸ್ತನನ್ನು ನೋಡಬೇಕಾದ ವಿಷಯವಾಗಿದೆ. ತಂದೆ ತಾಯಿಗಳು ಯೇಸು ಕ್ರಿಸ್ತನನ್ನು ನೋಡಬೇಕು, ಮಕ್ಕಳು ಯೇಸು ಕ್ರಿಸ್ತನನ್ನು ನೋಡಬೇಕು. ನೀವು ಸಮಾಧಾನದಿಂದ, ಶಾಂತಿಯಿಂದ, ಒಂದೇ ಮನಸ್ಸುಳ್ಳವರಾಗಿ ನೀವು ನಿಮ್ಮ ಜಗಳವನ್ನು ಪರಿಹರಿಸಿಕೊಳ್ಳಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ನಮ್ಮ ಜಗಳವನ್ನು ಪರಿಹರಿಸದೇ ಇರುವಾಗ ಯೇಸು ಕ್ರಿಸ್ತನ ನಾಮಕ್ಕೆ ನಾವು ಅವಮಾನವನ್ನು ತರುತ್ತಿದ್ದೇವೆ. ನಾವು ಅನೇಕ ಸಾರಿ ಯೇಸು ಕ್ರಿಸ್ತನನ್ನು ನಾವು ಕ್ರೂಜೆಯಲ್ಲಿ ಹೊಡೆಯುತ್ತಿದ್ದೇವೆ. ನಾವು ಮೆನಿ ಸಭೆಗಳಲ್ಲಿ ಲೆಂಟ್ ಆರ್ಗನೈಸ್ ಆಗಿದೆ. ಲೆಂಟ್ ಡೇಸಲ್ಲಿ ಇರ್ತಾರೆ. ಗುಡ್ ಫ್ರೈಡೇ ಬರ್ತಾ ಇದೆ. ಯೇಸು ಕ್ರಿಸ್ತನನ್ನು ಕ್ರೂಜೆಗೆ ಏರಿಸಿದಂತಹ ಒಂದು ದಿವಸವನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಆದರೆ ನಮ್ಮ ಕುಟುಂಬಗಳಲ್ಲಿ ಜಗಳಗಳು ನೆರವೇರುವಾಗ, ಕುಟುಂಬಗಳು ಒಡೆದು ಹೋಗುವಾಗ ಯೇಸು ಕ್ರಿಸ್ತನು ಸಂತೋಷ ಪಡುವವನಲ್ಲ. ಆತನನ್ನು ಪದೇ ಪದೇ ನಾವು ಕ್ರೂಜೆಯಲ್ಲಿ ಒಡೆಯುವವರಾಗಿದ್ದೇವೆ. ನಮ್ಮ ತಪ್ಪುಗಳ ಕಾರಣ ಆತನಿಗೆ ನಾವು ಅವಮಾನವನ್ನು ಕ್ರೂಜೆಯಲ್ಲಿ ನಾವು ಒಡೆಯುತ್ತಿದ್ದೇವೆ. ಕ್ಯಾನ್ ವಿ ಚೇಂಜ್ ಟುಡೇ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ನಮ್ಮ ಕುಟುಂಬಗಳಲ್ಲಿ ಜಗಳಗಳು ಇರಬಹುದು. ಈ ದಿನ ನಾವು ಸಮಾಧಾನದಿಂದ, ಶಾಂತಿಯಿಂದ ಇನ್ನೊಬ್ಬರಿಗೆ, ನನ್ನ ಗಂಡನಿಗೆ, ನನ್ನ ಹೆಂಡತಿಗೆ ಮುಖ್ಯತ್ವ ಕೊಟ್ಟು ಆ ಜಗಳವನ್ನು ನಾವು ಪರಿಹರಿಸಿಕೊಳ್ಳೋಣ. ಪೌಲನು ಹೇಳುತ್ತಿದ್ದಾನೆ, ಯೂಡಿಯಾ ಮತ್ತು ಸಿಂಟೇಕ್, ನೀವು ಬಹುಕಾಲದಿಂದ ಮನಸ್ತಾಪದಿಂದ ನೀವು ಇದ್ದೀರಾ, ನೀವು ಕೋಪವನ್ನು ಬೆಳೆಸಿಕೊಂಡಿದ್ದೀರಾ. ನೀವು ಯೇಸುವನ್ನು ನೋಡಬೇಕು. ಯೇಸುವನ್ನು ಮಾದರಿಯಾಗಿ ತೆಗೆದುಕೊಂಡು ನೀವು ತಗ್ಗುತನವನ್ನು ಹೊಂದಿಕೊಳ್ಳಬೇಕು. ಕರ್ತನ ಒಂದೇ ಮನಸ್ಸುಳ್ಳವರಾಗಿ ಮಾರ್ಪಟ್ಟು ನಾವು ನಿಮ್ಮ ಜಗಳವನ್ನು ತೀರಿಸಿಕೊಳ್ಳಬೇಕು. ನಿಮ್ಮ ಸಮಸ್ಯೆಯನ್ನು ಅನ್ಯರ ಮುಂದೆ ತೆಗೆದುಕೊಂಡು ಹೋಗಬೇಡಿ. ನಮ್ಮಲ್ಲಿ ಜನರು ಇದ್ದಾರೆ. I don't know about your situation. ಪೌಲನು ಹೇಳುತ್ತಿದ್ದಾನೆ, ಫಿಲಿಪ್ಪಿ ಸಭೆಯಲ್ಲಿ ಆ ಭಕ್ತರು ಇದ್ದರು, ಸಮಾಧಾನ ಪಡಿಸುವಂತಹ ಭಕ್ತರು. I don't know about your church. ನಿಮ್ಮಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡುವ ಸ್ಥಿತಿಯಲ್ಲಿ ನಿಮ್ಮಲ್ಲಿ ಇಲ್ಲದಿದ್ದರೆ ದಯವಿಟ್ಟು ಒಂದು ಆತ್ಮೀಕದಲ್ಲಿ ಬೆಳೆದಿರುವಂಥ ಒಂದು ವ್ಯಕ್ತಿಯನ್ನು ಹುಡುಕಿರಿ. ಸಮಾಧಾನ ಪಡಿಸುವಂಥ ಒಂದು ವ್ಯಕ್ತಿಯನ್ನು ಹುಡುಕಿರಿ. ಈ ದಿನಗಳಲ್ಲಿ ನಾವು ನೋಡುವಾಗ ಸಭೆಗಳಲ್ಲಿ ನಾವು ಹೇಳ್ತೇವೆ, ಈ ಸಮಸ್ಯೆ ಉಂಟಾಗಿದೆ. ಅವರೇನು ಹೇಳುತ್ತಾರೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಅದರ ಮೇಲ್ಪಟ್ಟು ಏನು ಮಾಡುವುದಿಲ್ಲ. ಅದರ ಕಾರಣವೇ ಡಿವೋರ್ಸ್, ರಿವೆಂಜ್ಫುಲ್ ಆಟಿಟ್ಯೂಡ್. ಕುಟುಂಬಗಳಲ್ಲಿ ಅನೇಕರು ಮಾತಾಡುವುದನ್ನು ಬಿಟ್ಟಿದ್ದಾರೆ. ಬಟ್ ಲೆಟ್ಸ್ ನಾಟ್ ಬಿ ಲೈಕ್ ದ್ಯಾಟ್. ಅದು ಕ್ರೈಸ್ತರ ಗುಣವಲ್ಲ, ಸಭಾಪಾಲಕರ ಗುಣವಲ್ಲ. ಲೆಟ್ಸ್ ಟೇಕ್ ಎ ಸ್ಟೆಪ್ ಟು ರಿಸಾಲ್ವ್ ಅನ್ ಇಶ್ಯೂ. ನಾವು ಅನ್ಯರ ಮುಂದೆ ನಿಂತುವ ಅಗತ್ಯವಿಲ್ಲ. Can we do that? Today we need to pray. God, I want to resolve the issue in my family. ನನ್ನ ಕುಟುಂಬದಲ್ಲಿರುವ ಸಮಸ್ಯೆಯನ್ನು ನಾನು ಪರಿಹರಿಸಬೇಕು. ಆದ ಕಾರಣ ದೇವರೇ ನನಗೆ ತಗ್ಗುತನವನ್ನು ನೀಡು, ನಿನ್ನ ಮನಸ್ಸನ್ನು ನೀಡು. ಅದು ಮಾತ್ರವಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ದೇವರೇ, ನಾನು ಒಂದು ಮೂರನೇ ವ್ಯಕ್ತಿಯನ್ನು ನಾನು ಕರೆಯಬೇಕು. ಆತ್ಮೀಕದಲ್ಲಿ ಯೇಸು ಕ್ರಿಸ್ತನ ಗುಣಲಕ್ಷಣ ಹೊಂದಿರುವ ಒಂದು ವ್ಯಕ್ತಿಯನ್ನು ಕರೆದು ನನ್ನ ಕುಟುಂಬದಲ್ಲಿರುವ ಸಮಸ್ಯೆಯನ್ನು ನಾನು ಪರಿಹರಿಸಿಕೊಳ್ಳಬೇಕು. Dear brothers and sisters, can you take that step today? ಜಗಳಗಳು ಕ್ರಿಸ್ತಿಯ ಕುಟುಂಬದ ಗುಣವಲ್ಲ.
ವಿ ನೀಡ್ ಟು ರಿಸಾಲ್ವ್ ಇಟ್. ವಿ ನೀಡ್ ಟು ಲುಕ್ ಅನ್ ಟು ಜೀಸಸ್ ಕ್ರೈಸ್ಟ್. ಈ ದಿನ ಅನೇಕ ಕುಟುಂಬಗಳು ಬಹಳ ನೋವನ್ನು ತರುವಂತಹ ವಿಷಯವಾಗಿ, ದುಃಖವನ್ನು ತರುವ ವಿಷಯವಾಗಿದೆ. ಕ್ರಿಸ್ತಿಯ ಕುಟುಂಬಗಳು ಮುರಿದು ಹೋಗುವಾಗ ಸೈತಾನನು ಗೆಲ್ಲುವವನಾಗಿದ್ದಾನೆ. ಆದ ಕಾರಣ ಈ ದಿನ ನಾವು ಶಾಂತಿಯಿಂದ ನಾವು ನಮ್ಮ ಜಗಳವನ್ನು ಪರಿಹರಿಸಿಕೊಳ್ಳೋಣ. ಯೇಸು ಕ್ರಿಸ್ತನ ಒಂದೇ ಮನಸ್ಸುಳ್ಳವರಾಗಿ ನಾವು ಪರಿಹರಿಸಿಕೊಳ್ಳೋಣ. ಸಹಾಯ ಬೇಕಿದ್ದರೆ ಕ್ರಿಸ್ತನಲ್ಲಿ ಬೆಳೆದಿರುವ ಒಂದು ವ್ಯಕ್ತಿಯನ್ನು ಕರೆದು ನಾವು ಪರಿಹರಿಸಿಕೊಳ್ಳೋಣ. ಅದಕ್ಕೆ ನಮಗೆ ತಗ್ಗುತನ ಇರಬೇಕು. ತಗ್ಗುತನವೆಂದರೆ ಇಟ್ಸ್ ನಾಟ್ ಓನ್ಲಿ ದ ವರ್ಡ್ಸ್, ನಮ್ಮ ಕ್ಯಾರೆಕ್ಟರ್, ನಮ್ಮ ಆ್ಯಟಿಟ್ಯೂಡ್ ಹ್ಯುಮಿಲಿಟಿಯಲ್ಲಿ ಇರಬೇಕು. ನಾವು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಳ್ಳಬೇಕೆಂದರೆ ನಮ್ಮಲ್ಲಿ ತಗ್ಗುತನ ಇರಬೇಕು. ಯಾಕೆಂದರೆ ಈ ದಿನ ಅನೇಕ ಡಿವೋರ್ಸ್, ಯಾಕೆಂದರೆ ಅನೇಕರಲ್ಲಿ ತಗ್ಗುತನ ಇಲ್ಲ. ತಗ್ಗುತನವಿದ್ದರೆ ನಾವು ಸಹಾಯವನ್ನು ಪಡೆದುಕೊಂಡು ನಮ್ಮ ಜಗಳವನ್ನು ಪರಿಹರಿಸಿಕೊಳ್ಳುತ್ತೇವೆ. ನಮ್ಮಲ್ಲಿ ತಗ್ಗುತನ ಇಲ್ಲದ ಕಾರಣ ವಿ ಆರ್ ಇನ್ ಫೈಲಿಂಗ್ ದ ಡಿವೋರ್ಸ್. ತಗ್ಗುತನ ಯಾವಾಗ ಬರುತ್ತದೆ? ನಾವು ಕ್ರಿಸ್ತನಲ್ಲಿ ಬೆಳೆಯುವಾಗ, ಕ್ರಿಸ್ತನು ನಮ್ಮಲ್ಲಿ ಹೆಚ್ಚಾಗುವಾಗ ನಮ್ಮಲ್ಲಿ ತಗ್ಗುತನ ಉಂಟಾಗುತ್ತದೆ. ಕೇವಲ 4-5 ವಿಷಯಗಳನ್ನು ಕಲಿತ ತಕ್ಷಣ ಯೇಸು ಕ್ರಿಸ್ತನ ಹಾಗೆ ಮಾರ್ಪಡುವುದಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ನಾವು ಚರ್ಚ್ಗಳಲ್ಲಿ ಹೋಗಿ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಎಂದು ಚಪ್ಪಾಳೆ ಹೊಡೆದ ತಕ್ಷಣ ನಾವು ಯೇಸು ಕ್ರಿಸ್ತನ ಗುಣವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ದಿನ ಅನೇಕ ಸಭೆಗಳಲ್ಲಿ ಲಾಭ ತರುವ ವಿಷಯಗಳು, ಲಾಭವನ್ನು ಹೇಳಿ ಹಣವನ್ನು ಮಾಡುವಂಥ ವಿಷಯಗಳನ್ನು ಹೇಳಿಕೊಡುತ್ತಾರೆ. ಆದರೆ ಕುಟುಂಬದಲ್ಲಿ ಸಮಾಧಾನ ತರುವ ವಿಷಯವನ್ನು ಬಿಟ್ಟು ಬಿಟ್ಟಿದ್ದಾರೆ. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಯು ನೀಡ್ ಕ್ರೈಸ್ಟ್. ನಿಮಗೆ ಯೇಸು ಕ್ರಿಸ್ತನ ಅಗತ್ಯವಿದೆ. ನಿಮ್ಮ ಕುಟುಂಬದಲ್ಲಿ ಯೇಸು ಕ್ರಿಸ್ತನ ಅಗತ್ಯವಿದೆ. ಆತನ ಸಮಾಧಾನದ ಅಗತ್ಯವಿದೆ. ಆತನ ತಗ್ಗುತನದ ಅಗತ್ಯವಿದೆ. ಆದ ಕಾರಣ ನಾವು ಯೇಸು ಕ್ರಿಸ್ತನಲ್ಲಿ ಬೆಳೆಯಬೇಕು. ಈ ಸಂದೇಶದಿಂದ ನಾವು ನಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಳ್ಳುವ ವಿಷಯವೇನೆಂದರೆ, ನಿಮ್ಮ ಜಗಳಗಳನ್ನು, ಮನಸ್ತಾಪಗಳನ್ನು ನಿಮ್ಮಲ್ಲಿಯೇ ಪರಿಹರಿಸಿಕೊಳ್ಳಿ. ಅಕಸ್ಮಾತ್ ಅದು ಆಗದೇ ಇರುವಾಗ ಸಭೆಯಿಂದ ಆತ್ಮೀಕದಲ್ಲಿ ಬೆಳೆದಿರುವ ಒಂದು ಮಧ್ಯಸ್ಥಿಕೆಯ ವ್ಯಕ್ತಿಯನ್ನು ಕರೆಯಿರಿ. ಹೀಗೆ ಮಾಡಿ ದೇವರ ನಾಮಕ್ಕೆ ಘನತೆಯನ್ನು ತರಿರಿ. ಇದರ ಅರ್ಥವೇನೆಂದರೆ, ರಿಸಾಲ್ವ್ ದ ಪ್ರಾಬ್ಲಮ್. ಅಕಸ್ಮಾತ್ ಆಗಲಿಲ್ಲವೆಂದರೆ ಸಹಾಯವನ್ನು ಪಡೆದುಕೊಳ್ಳಿ. ನಿಮ್ಮ ಸಮಸ್ಯೆಗಳು ನಿಮ್ಮ ಸ್ವಶಕ್ತಿಯಿಂದ ಅನೇಕ ಸಾರಿ ನಾವು ನಿವಾರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸಹಾಯವನ್ನು ಪಡೆದುಕೊಳ್ಳಿ. ಬಲಹೀನತೆಯ ಸಮಯದಲ್ಲಿ ಸಹಾಯವನ್ನು ಕೇಳಿ ಪಡೆದುಕೊಳ್ಳಿ. ತಗ್ಗುತನದಿಂದ ನಾವು ನಮ್ಮ ಸಮಸ್ಯೆಯನ್ನು ಪೂರ್ಣವಾಗಿ ಪರಿಹರಿಸಿಕೊಳ್ಳೋಣ. ಪೌಲನು ಹೇಳುತ್ತಿದ್ದಾನೆ, ನಾವು ಅನ್ಯರ ಮುಂದೆ ನಿಂತುಕೊಳ್ಳಬಾರದು. ನಾವು ಅನ್ಯರ ಮುಂದೆ ನಿಂತು ನಮ್ಮ ಸಾಕ್ಷಿಯನ್ನು ನಾವು ಭಂಗ ತರಬಾರದು. ಯೇಸು ಕ್ರಿಸ್ತನ ನಾಮಕ್ಕೆ ನಾವು ಭಂಗವನ್ನು ತರಬಾರದು. ಕ್ರಿಸ್ತನನ್ನು ನೋಡಿ ನಾವು ಒಂದೇ ಮನಸ್ಸುಳ್ಳವರಾಗಿ ನಮ್ಮ ಜಗಳಗಳನ್ನು ನಾವು ಪರಿಹರಿಸಿಕೊಳ್ಳೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ನಿಮ್ಮ ಕುಟುಂಬದಲ್ಲೇ ಯಾವ ಜಗಳವಿದೆ ಎಂದು ನನಗೆ ಗೊತ್ತಿಲ್ಲ, ಯಾವ ಮನಸ್ತಾಪಗಳು ಉಂಟಾಗಿದೆ ಎಂದು ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಉಂಟಾಗಿದ್ದರೆ ಈ ದಿನ ಯೇಸು ಕ್ರಿಸ್ತನನ್ನು ನೋಡಿ. ಅಕಸ್ಮಾತ್ ನಿಮ್ಮಲ್ಲಿ ಪರಿಹಾರ ಮಾಡೋಕ್ಕೆ ಸಾಧ್ಯವಾಗಿದ್ದರೆ ತಗ್ಗುತನದಿಂದ ಸಹಾಯವನ್ನು ಪಡೆದುಕೊಳ್ಳಿ. ನಾವೆಲ್ಲರೂ ಪ್ರೀತಿಯಲ್ಲಿ ಬಾಳೋಣ. ಪ್ರೀತಿಯಲ್ಲಿ ಬಾಳುವಾಗ ಮಾತ್ರ ಯೇಸು ಕ್ರಿಸ್ತನಿಗೆ ನಾವು ಸಂತೋಷವನ್ನು ತರುವವರಾಗಿದ್ದೇವೆ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಥ್ರೂ ದಿಸ್ ಸರ್ಮನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಬರುವ ವಾರ ಭೇಟಿ ಮಾಡೋಣ.